ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ, ಚಾರ್ಟ್ ಏನು ಹೇಳುತ್ತೆ, ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದು ವ್ಯೂ ಕ್ಲಿಯರ್ ಆಗಿತ್ತು. ಏನು ಅಂತಂತಂದರೆ 650 ಮೇಲೆ, ಓಕೆನಾ. 650 ಎಲ್ಲಿದೆ, ಒಂದು ನಿಮಿಷ ಆ ಥರ ತೊಗೊಂಬರ್ತೀನಿ. ಓಕೆ, 650 ಲೆವೆಲು ಬ್ರೇಕ್ ಆದರೆ ನಾವು 800 ಲೆವೆಲ್ 23,800, ಓಕೆನಾ. ಎಕ್ಸಾಕ್ಟ್ಲಿ ರೆಸ್ಪೆಕ್ಟ್ ಮಾರ್ಕೆಟ್ ನೋಡಿ 640ಗೆ ನಮಗೆ ಆಲ್ರೆಡಿ ಇದು ಆಯಿತು, ಓಕೆನಾ. ಮಾರ್ನಿಂಗ್ ಸೆಕ್ಷನಲ್ಲೇ ನೀವು ಹೋಯ್ತಪ್ಪ ಅಂದ್ಕೊಳೋ ಬದಲು ಅಟ್ಲೀಸ್ಟ್ ವೇಟ್ ಮಾಡಬೇಕು. ಹೌದಾ, ಎಲ್ಲಿವರೆಗೂ ಹೋಯಿತು? 720, ಓಕೆನಾ. ನಮ್ದು ಎಲ್ಲಿದೆ? 650ಗೆ ಎಕ್ಸಿಕ್ಯೂಟ್ ಇದೆ. 650ಗೆ ಎಕ್ಸಿಕ್ಯೂಟ್ ಇದೆ. ಇಲ್ಲಿಂದ ಎಷ್ಟು ಅಂತಂದರೆ ಒಂದು 50-70 ಪಾಯಿಂಟ್ ಇದೆ. 70 ಪಾಯಿಂಟ್ ಎಸ್ಸಲ್ಲಿ ಬರ್ತಾ ಇದೆ, ಓಕೆ. ಇದರಲ್ಲಿ ಇಂಡೆಕ್ಸಲ್ಲಿ, ಓಕೆನಾ, ಇಂಡೆಕ್ಸಲ್ಲಿ ಬರ್ತಾಯಿದೆ. ನಮಗೆ ಪ್ರೈಸಲ್ಲಿ, ಓಕೆ, ಪ್ರೈಸಲ್ಲಿ ಎಷ್ಟು ಬರುತ್ತೆ ಅಂತಂತಂದರೆ 25 ರೂಪಾಯಿ ನಾವು ಇಡ್ತೀವಿ, ಇಲ್ಲ 30 ರೂಪಾಯಿ ಎಸ್ಸಲ್ಲಿ ಇಡ್ತೀವಿ, ಓಕೆನಾ. ಇದರ ಅರ್ಧ ಭಾಗ ಅಂತಂತಂದರೆ 35 ಆಗುತ್ತೆ, ಓಕೆ. ಆಮೇಲೆ ನೋ ಡಿಕೆ. ಯಾಕೆ ಅಂತಂತಂದರೆ ವೆಡ್ನೆಸ್ಡೇ ಇದೆ, ಫುಲ್ಲು ಫ್ರೆಶ್ ಡೇ. ನಾವು 35 ಪಾಯಿಂಟ್ ಎಸ್ಸಲ್ಲಿ ಬಂದರೂ ಆರಾಮಾಗಿ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲ ನಮ್ಮದೇನಿದೆ 650 ಇದೆ, 630 ಬಂದರೆ ಎಕ್ಸಿಟ್. 630ವರೆಗೂ ನೀವು ಬರೋವರೆಗೂ ಕಾಯ್ದ್ರೂ ಭಾಳ ಅಂತಂತಂದರೆ ನಿಮಗೆ ಒಂದು 40 ರೂಪೀಸ್ ಎಸ್ಸಲ್ಲಿ ಬರುತ್ತೆ, ಓಕೆ. ಬಿಕಾಸ್ ಆಫ್ ನೋ ಡಿಕೆ. ಇವತ್ತು ನೋ ಡಿಕೆ ಇರೋದ್ರಿಂದ ಬರುತ್ತೆ. ಇಲ್ಲ ನಾನು ಇಲ್ಲಿ ಬಂದಾಗ ನಾನು ಇಲ್ಲಿ ಬೇಕಾದರೆ ಇಲ್ಲಿ ಕ್ವಾಂಟಿಟಿ ಆ್ಯಡ್ ಮಾಡಿಕೊಂಡು ಮತ್ತು ನಾನು ಟ್ರೇಡ್ ಮಾಡ್ತೀನಿ. ಇಲ್ಲಿ ಬಂದಾಗ ಒಂದು ಕ್ವಾಂಟಿಟಿ ತೊಗೊಂಡಿದ್ದೀರಿ ಅಂದ್ಕೊಳ್ಳಿ, ನೋಡೋಣ, ಇಲ್ಲಿಂದನೇ ಸಡನ್ನಾಗಿ ಮೇಲೆ ಹೋಯಿತು, ನಮ್ಮ ಟಾರ್ಗೆಟ್ ಹಿಟ್ ಆಯಿತು. ಯಾಕಂದರೆ 800 ಟಾರ್ಗೆಟ್ ಇದೆ, ಓಕೆನಾ. 800 ಟಾರ್ಗೆಟ್ ಹಿಟ್ ಆಯಿತು. ಹೇಗೋ ಇಲ್ಲಿ 720 ಇದೆ ಅಂತಂದರೆ ಒಂದು ಕ್ವಾಂಟಿಟಿಯಲ್ಲಿ ಇಲ್ಲಿ ತೊಗೊಂಡಿದ್ರು ನಿಮ್ಗೆ ಆರಾಮಾಗಿ ಬರ್ತಾಯಿತ್ತು. ಇಲ್ಲಿಂದಲೇ ಸಡನ್ನಾಗಿ ಹೋಗಿದ್ರೆ ಹೇಳ್ತಾ ಇದ್ದೀನಿ ನಾನು, ಬೈ ಚಾನ್ಸ್. ನೋಡಿ, ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಬಿಟ್ಟು 650ಗೆ ಒಂದು ರನ್ ರ್ಯಾಲಿ. ಎಲ್ಲಿವರೆಗೂ ಅಂತಂದರೆ 840, 860ವರೆಗೂ ರ್ಯಾಲಿ ಇದೆ. ಎಲ್ಲಿಂದ ಅಂತಂತಂದರೆ 640, 840 200 ಪಾಯಿಂಟ್ ಕೊಟ್ಟಿದೆ ಮಾರ್ಕೆಟ್. ನಿಮಗೆ ಆರಾಮಾಗಿ ನಿಮಗೆ 100 ಪಾಯಿಂಟ್ ಬರ್ತಾಯಿತ್ತು ನಿಮ್ಮ ಕೈಗೆ. ನಮ್ಮದು ಅನಲೈಸಿಸ್ ಪ್ರಕಾರ ಮಾರ್ಕೆಟ್ ಎಕ್ಸಾಕ್ಟ್ಲಿ ರೆಸ್ಪೆಕ್ಟ್ ಕೊಟ್ಬಿಟ್ಟು 860ವರೆಗೂ ಟಾರ್ಗೆಟ್ ಕೊಟ್ಟಿದೆ. ನಾಳೆ ಹೇಗೆ ವರ್ಕ್ ಆಗುತ್ತೆ ಮಾರ್ಕೆಟು, ಚಾರ್ಟ್ ಏನು ಹೇಳ್ತಾ ಇದೆ ಅಂತಂತಂದರೆ, ಚಾರ್ಟ್ ಅಂತೂ ಏನು ಹೇಳ್ತಾ ಇದೆ, ಪ್ರೈಸ್ ಆ್ಯಕ್ಷನ್ನು ಮೇಲೆ ಹೋಗಿದೆ, ಮತ್ತು ಕೆಳಗೆ ಬಂದುಬಿಟ್ಟು ಮತ್ತು ಪ್ರೈಸ್ ಆ್ಯಕ್ಷನ್ 2 ಸತಿ ಬ್ರೇಕ್ ಆಗಿದೆ, ಓಕೆ. ಇಲ್ಲೊಂದು ಹೈ, ಇದೊಂದು ಹೈ ಬ್ರೇಕ್ ಆಗಿದೆ. ಬಟ್ ಇದೇನು ಜಾಸ್ತಿ ಬ್ರೇಕ್ ಆಗಿಲ್ಲ. ಇಲ್ಲಿ ಡಬಲ್ ರೆಸಿಸ್ಟೆನ್ಸಿ ತೊಗೊಂಡು ಮತ್ತೆ ಕೆಳಗಡೆ ಬಂದಿದೆ, ಓಕೆನಾ. ನಾವು ನಮ್ಮದೇನು ಲೆವೆಲ್ ಇತ್ತು, 650 ಲೆವೆಲ್ ಮೇಲ್ಗಡೆ ಹೋದರೆ 650 ಲೆವೆಲ್ ಮೇಲ್ಗಡೆ ಹೋದರೆ ಕಾಲ್ ಆಪ್ಷನ್ ಬೈ ಮಾಡೋಣ ಅಂತ ಇತ್ತು, ಓಕೆನಾ. ಈಗ ನಾವು 650 ಬ್ರೇಕ್ ಆಗೋವರೆಗೂ ಕಾಯಲೇಬೇಕು, ಓಕೆ. ಕಾಯ್ದರೆ ಮಾತ್ರ ನಮಗೆ ಪುಟ್ ಸೆಕ್ಷನ್ನಲ್ಲಿ ಟ್ರೇಡ್ ಸಿಗುತ್ತೆ. ಅಕಸ್ಮಾತ್ ಇಲ್ಲಿ ಏನಾದರೂ ಸಸ್ಟೈನ್ ಆಗಿ ಇಲ್ಲೇ ಕ್ಲೋಸ್ ಆಗಿದ್ದರೆ ಮತ್ತು ನಾಳೆ ಬರೋ ಮೂಮೆಂಟು ಕಾಲ್ ಸೈಡೇ ನಾವು ನೋಡ್ಬೋದಾಗಿತ್ತು. ಬಟ್ ಈಗ ಏನಾಗಿದೆ ಅಂದರೆ ಮತ್ತು ಕೆಳಗಡೆ ಬಂದಿದೆ. ಅಂದರೆ ನಮ್ಮದು ವ್ಯೂ ಏನಿದೆ, ಇನ್ನೂ ನಮ್ಮದು ಪುಟ್ ಸೈಡೇ ಇದೆ. ಯಾಕಂತಂದರೆ ಇನ್ನೂ ವಾರ ಅಂತೂ ಇನ್ನೂ ಗೊತ್ತೇ ಇದೆ ನಿಮಗೆ, ಇದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಇನ್ನೂ ನಡೀತಾನೆ ಇದೆ ಅಂತ ಮಾರ್ಕೆಟ್ ಏನು ಕರೋನಾ ಟೈಮಲ್ಲಿ ಹೆಂಗೆ 7K ವರೆಗೂ ಬಂದಿತ್ತು, ಇದು ಏನು 0 ಆಗಿಬಿಡುತ್ತೆ ಅಂತೇನಿಲ್ಲ. ಜಾಸ್ತಿ ಇನ್ನೊಂದಾದರೆ ಇನ್ನೊಂದು 1,000 ಪಾಯಿಂಟು ಅಥವಾ 500 ಪಾಯಿಂಟು, ಇಲ್ಲ ಇನ್ನೊಂದು 1,500 ಪಾಯಿಂಟು ಏನೋ ಬೀಳ್ತಾ ಇರ್ಬೋದು ಇದು ನಂಬರಲ್ಲಿ ಬರೋ ಒಂದು ವೀಕಲ್ಲಿ. ಇಲ್ಲ ಇದು ಮಾರ್ಚ್ ತಿಂಗಳು ಇದರಲ್ಲೇ ಕಳೀತಿರ್ಬೋದು. ಯಾಕಂದರೆ ನಾನು ನಿಮಗೆ ಮಂತ್ಲಿ ಕ್ಯಾಂಡಲಲ್ಲಿ ಹೇಳಿದೆ ಏನು ಅಂತಂತಂದರೆ, ಸೈಕಾಲಜಿಕಲ್ ನಂಬರು 25K, 24K, ಓಕೆ, 23K, ಇದು 3 ಲೆವೆಲ್ ಇದೆ. 3 ಲೆವೆಲಲ್ಲೂ ಓದಾಡಿಸ್ತಾ ಇರ್ಬೇಕು ನಿಮಗೆ. ಆ ರೀತಿ ವರ್ಕ್ ಆಗುತ್ತೆ ಅಂತ ನಂದು ಅನಲೈಸಿಸ್ ಇದೆ. ಅದಾದ ತಕ್ಷಣ ಹೇಳಿದ್ನಲ್ಲ, 650 ಲೆವೆಲ್ ಬ್ರೇಕ್ ಆಗೋವರೆಗೂ ನಾನಂತೂ ಶೋರಾಗಿ ನಾನು ಪುಟ್ಟಲ್ಲಿ ಕುತ್ಕೊಳಂಗಿಲ್ಲ. ಬಟ್ ನೀವು ಕುತ್ಕೋಬೋದು, ಇಲ್ಲ ಅಂತಿಲ್ಲ. ಇಲ್ಲಿನೂ ಕುತ್ಕೋಬೋದು, ಓಕೆನಾ. ಈ ಲೆವೆಲಲ್ಲೂ ಕುತ್ಕೋಬೋದು. 720 ಬ್ರೇಕ್ ಆದರೆ, ಓಕೆ, 750 ಎಸ್ಸಲ್ಲಿ ಇಟ್ಕೊಂಡು ಕುತ್ಕೋಬೋದು. ಬಟ್ ಕರೆಕ್ಟಾಗಿ ಪ್ರೈಸ್ ಆ್ಯಕ್ಷನ್ ಆಗಿ ಬ್ರೇಕ್ ಆಗಿ
ಓಕೆನಾ. ಪ್ರೈಸ್ ಆ್ಯಕ್ಷನ್ ಇದು ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡಿತು. ಎಲ್ಲಿದೆ ಇಲ್ಲಿ 860 ಇದೆ, ಇಲ್ಲಿ 830 ಹತ್ರ. ಓಕೆನಾ. 830 ಹತ್ರ ಬಂದಾಗ ಇಲ್ಲಿಂದ ಎಷ್ಟಾಗುತ್ತೆ ನಿಮಗೆ 860 SL ಸಿಗುತ್ತೆ, ಇದ್ರ ಹೈ. ಓಕೆನಾ. ಹೈ ಬ್ರೇಕ್ ಆಗಿಬಿಟ್ರೆ ಎಕ್ಸಿಟ್ ಮಾಡ್ಬೋದು. ಓಕೆನಾ. ಸಮ್ಟೈಮ್ಸ್ ಏನು ಮಾಡ್ತಾನೆ 8-8ವರೆಗೂ ಬರೋಕ್ಕೂ ಟ್ರೈ ಮಾಡ್ತಾನೆ ಮಾರ್ಕೆಟ್, ನಿಮ್ದು SL ತಿನ್ನೋ ಸಲುವಾಗಿ. ಯಾಕಂತಂತಂದರೆ ನಿಮ್ಗೆ ಶೋರಾಗಿ ಆಯ್ತು ಈಗ ಕೆಳಗಡೆನೇ ಬೀಳುತ್ತೆ ಅಂತ ಶೋರಾಗಿ ನೀವು ಯಾವಾಗ ನೋಡಿ ಟ್ರೇಡ್ ತೊಗೋತಿರಲ್ಲ, ಅವಾಗ SL ಹಿಟ್ ಆಗೋ ಚಾನ್ಸಸ್ಸು 100% ಇರುತ್ತೆ. ಸೊ ಅಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, 920ವರೆಗೂ ಕಾಯಬೇಕಾಗುತ್ತೆ. ಬಟ್ ಅದು ದಿಸ್ ಈಸ್ ನಾಟ್ ಎ ಗುಡ್ ಐಡಿಯಾ. ಓಕೆನಾ. ಇದೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬೇಕಾದರೆ ಇಲ್ಲೊಂದು SL ಹಿಟ್ ಆಯಿತಾ ಸುಮ್ಮನೆ ಕೂತ್ಕೊಳ್ಳಿ, ಮತ್ತೆ 830 ಮತ್ತೆ ಬ್ರೇಕ್ ಆದರೆ ಮತ್ತೆ ಬೇಕಾದರೆ ಎಂಟ್ರಿ ತೊಗೊಳ್ಳಿ. ಓಕೆನಾ. ಬಟ್ ಈ ರೀತಿ ದೊಡ್ಡ ದೊಡ್ಡ SL ಕೊಡೋದಾಗಲಿ ಮಾರ್ಕೆಟಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ 830 ಹತ್ರ ಬಂದಾಗ ಮತ್ತೆ ನಾನು ಪುಟ್ ಸೆಕ್ಷನಲ್ಲೇ ನೋಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಟಾರ್ಗೆಟ್ ಬಂದುಬಿಟ್ಟು 620 ಬ್ರೇಕ್ ಆದರೆ ಮತ್ತು 520 ಲೆವೆಲ್ನ ನೀವು ನೋಡ್ಕೋಬೋದು. ಬಟ್ ನಂದು ಸೇಫು ಅಂತಂದರೆ 830 ಇಲ್ಲಿ 720ವರೆಗೂ ಆರಾಮಾಗಿ ಇಲ್ಲೊಂದು 50% ಕ್ವಾಂಟಿಟಿನ ತೆಗೀರಿ. ಓಕೆನಾ. ಸೊ ಅದಾದ ತಕ್ಷಣ ಇಲ್ಲೊಂದು 50% ತೊಗೊಂಡು ಬಂದರೆ ಹೇಗೆ. ಓಕೆ. ಮೇಲ್ಗಡೆ ಅಂತೂ ಕರೆಕ್ಟಾಗಿದೆ ಇಲ್ಲಿ 870. ಓಕೆ. 870 ಮೇಲ್ಗಡೆ ಹೋದರೆ 850 SL ಹಾಕಿ 25 ಪಾಯಿಂಟ್ SL ಹಾಕಿಬಿಟ್ಟು ಟಾರ್ಗೆಟ್ ಬಂದುಬಿಟ್ಟು 24K. ಇದು ಸೈಕಾಲಜಿಕಲ್ ನಂಬರ್ ಇದೆ. ಓಕೆನಾ. ಸೊ ಸೈಕಾಲಜಿಕಲ್ ನಂಬರ್ವರೆಗೂ ಕುತ್ಕೋಬೋದು, ಇಲ್ಲ ಅಂತಿಲ್ಲ. ಬಟ್ ಆದ್ರೂ ನಾನು 970ಗೆ ಬುಕ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. 970 ಇಲ್ಲ 990. ಓಕೆ. ಈ ರೀತಿ ಬುಕ್ ಮಾಡ್ಕೊಳ್ಳಿ ಯಾವಾಗಲೂ. ಅದೇ ಹೇಳ್ತಾ ಇದ್ದೀನಿ, ಸೈಕಾಲಜಿಕಲ್ ನಂಬರ್ ನಮ್ಮ ರಿಟೇಲ್ ಟ್ರೇಡರ್ ಮೈಂಡಲ್ಲಿ ಹೆಂಗಿರುತ್ತೆ ಅಂದರೆ ಸೆಟ್ ಇರುತ್ತೆ. ನಾನು ಹೇಳಿದ್ನಲ್ಲ, ನಾನು ರೌಂಡ್ ಫಿಗರ್ ಆಗಿ 21 ರೂಪೀಸ್ ಅಂತಂತಂದರೆ ನಾವು 20 ಅಂತಲೇ ನೆನ್ಪಿಡ್ತೀವಿ ಹೊರತು ಮೇಲಿನ ₹1 ನೆನ್ಪಿಡೋಂಗಿಲ್ಲ. ಸೊ ಅದಕ್ಕೆ ಯಾವಾಗಲೂ ನಾವು 24 ಏನೇ ಇರಲಿ, ಅದಕ್ಕೆ ನಾವೇನು ಮಾಡಬೇಕು, ಒಂಚೂರು ₹10 ಇಲ್ಲ ₹20 ಕಮ್ಮಿ ಇಟ್ಕೊಂಡು ಈ ರೀತಿ ಬುಕ್ ಮಾಡ್ಕೊಳೋದು ಕಲಿಬೇಕು. 70 ಹತ್ರ ಬಂತ ನಾವು ಅಲರ್ಟ್ ಆಗಬೇಕು. ಓಕೆನಾ. ಸೊ 80 ಹತ್ರ ಬಂತ ಇಲ್ಲಿ ಒಂದು 90% ಅಲರ್ಟ್ ಆಗಬೇಕು. ಆ ರೀತಿ ನಾವು ಶೋರ್ ಇಟ್ಕೊಂಡು ಟ್ರೇಡ್ ಮಾಡಬೇಕು. ಸೊ ಇನ್ನೊಂದು ಲೆವೆಲ್ ಅಂತ ಹೇಳಿಬಿಟ್ಟೆ. ಓಕೆ. ಬಟ್ ಇನ್ನೊಂದು ನಾನು 2 ನಿಮಿಷ ಲಾಸ್ಟಲ್ಲಿ ನಾನು ಏನು ತೊಗೋತೀನಿ ಅಂದರೆ ಹೇಳಿದ್ನಲ್ಲ, ನಾನು ನಿನ್ನೆ ಹೇಗೆ ವರ್ಕ್ ಮಾಡ್ಬೋದಾಗಿತ್ತು ಅಂತ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ. ಬೆಳಗ್ಗೆನೇ ಹೇಳ್ತಾ ಇದ್ದೆ ಹೇಗೆ ಅಂತಂದರೆ, ಒಂದು ಕ್ಯಾಂಡಲಲ್ಲಿ ಹೋದರೆ ನಮ್ಮ 650 ಅಂತಂತಂದರೆ ಅಟ್ಲೀಸ್ಟ್ ಒಂದು ರೀಟೆಸ್ಟು ಇಲ್ಲ ಅಥವಾ ಒಂದು ಡಿಪ್ಪಲ್ಲೋ. ಓಕೆನಾ. ಅಂಥದ್ದು ಬೇಕಾದರೆ ನೀವು ಕಾಯ್ಕೊಂಡು ಟ್ರೇಡ್ ಮಾಡ್ಬೋದು. ಸೊ ಈಗ ನಮ್ಮದು 650 ಲೆವೆಲ್ ಇತ್ತು. ಓಕೆನಾ. 650 ಲೆವೆಲು ಆಲ್ಮೋಸ್ಟ್ 720 ಲೆವೆಲಿಗೆ ಹೋಯಿತು ಮಾರ್ಕೆಟ್. ಓಕೆನಾ. ನಮ್ಮದೇನಿದೆ ಇಲ್ಲಿದೆ. ಓಕೆ. ನೀವು ವೇಟ್ ಮಾಡಿ ಟ್ರೇಡ್ ಹೋದರೆ ಬಿಟ್ಬಿಡಿ, ಇಲ್ಲ ಅಂತಿಲ್ಲ. ಇಲ್ಲ ಅಂತಂತಂದರೆ ಅದೇ ಹೇಳಿದ್ನಲ್ಲ, ಇಲ್ಲಿ ಒಂದು ಲಾಟ್ ಟ್ರೈ ಮಾಡಿ. ಯಾಕಂತಂದರೆ ನಮ್ದು ಇನ್ನೂ 800 ಟಾರ್ಗೆಟ್ ಇದೆ. ಓಕೆನಾ. ಸೊ ಇಲ್ಲಿಂದ ಎಷ್ಟಿದೆ ಅಂತಂತಂದರೆ ಇಲ್ಲಿಂದ ಒಂದು 300 ಇದೆ ಅಂತ ಅಂದ್ಕೊಳ್ಳಿ. ಓಕೆನಾ. ಎಟ್ ದ ಮನಿನೇ ತೊಗೊಳೋಣ ಇಲ್ಲ ಇನ್ ದ ಮನಿನೇ ತೊಗೊಳೋಣ. ಓಕೆ. ಇನ್ ದ ಮನಿನೇ ತೊಗೊಳೋಣ ಅಂದ್ಕೊಳ್ಳಿ. ಓಕೆನಾ. ಇನ್ ದ ಮನಿ ಅಂತಂತಂದರೆ 550. ಓಕೆನಾ. ಇದೊಂದು 300 ರೂಪೀಸ್ ನಡೀತಾ ಇದೆ ಅಂದ್ಕೊಳ್ಳಿ. ಓಕೆನಾ. ನಾನು 300 ರೂಪೀಸಿಗೆ ಬೈ ಮಾಡ್ತೀನಿ. ಯಾವುದು? ಕಾಲ್ ಆಪ್ಷನ್. ಓಕೆ. 300ಗೆ ಬೈ ಮಾಡಿ 270ಗೆ SL ಹಾಕ್ಬಿಡ್ತೀನಿ. ನೋ ಡಿ ಕೆ ಇದೆ. ಓಕೆನಾ. ಅದರಲ್ಲಿ ಬೇರೆ ಇವತ್ತು ಫ್ರೆಶ್ ಡೇ, ನೋ ಡಿ ಕೆ ಇದೆ. ನಾನು ಬೈ ಮಾಡ್ತೀನಿ. ನಾನಿದು 400 ಬರೋವರೆಗೂ ಎದ್ದೇಳಂಗಿಲ್ಲ. ಓಕೆನಾ. ಫಿಕ್ಸ್. ಇಲ್ಲ ನಾನೇನು ಮಾಡ್ತೀನಿ, ಅಟ್ಲೀಸ್ಟ್ 50 ಪಾಯಿಂಟ್ ಹೇಳಿದ್ನಲ್ಲ, 350ವರೆಗೂ ಬರೋವರೆಗೂ ಎದ್ದೇಳಂಗಿಲ್ಲ ಅಂತ. ಸೊ ಅದಾದ ತಕ್ಷಣ ನೀವು ಎಟ್ ದ ಮನಿ ಟ್ರೈ ಮಾಡಿದ್ರೆ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ ಅಂದ್ಕೊಳ್ಳಿ. ಓಕೆನಾ. ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ 300 ರೂಪೀಸ್ ಇದೆ. ಇಲ್ಲಿ ಬಂದವರೆಗೂ 350 ಆಗಿದೆ. ಓಕೆ. ಇಲ್ಲಿ 720 ಇಲ್ಲಿ 650. ಓಕೆ. ಇಲ್ಲಿ 650 ಇದೆ, ಇಲ್ಲಿ 720. ₹50 ಜಾಸ್ತಿ ಆಯ್ತಪ್ಪ. ನಾನೇನು ಮಾಡ್ತೀನಿ, ಇದು 330 ಬರೋವರೆಗೂ ನಾನು ತೊಗೊಳಂಗಿಲ್ಲ. ಇಲ್ಲಿಂದ ನನಗೆ 30 ಪಾಯಿಂಟ್ SL ಸಿಗುತ್ತೆ, ನೋಡೋಣ ಅಂತ. ಓಕೆನಾ. ಇಲ್ಲ ನಾನು 330 ಬಂದಾಗ ನಾನು ಇಲ್ಲೊಂದು ಆ್ಯಡ್ ಮಾಡ್ತೀನಿ. ಇಲ್ಲಾಂದರೆ ಇದು ಒಂದು ಲಾಟಲ್ಲೇ ತೊಗೊಂಡೋಗಿ ನಾನು ಟಾರ್ಗೆಟನ್ನ ಹಿಟ್ ಮಾಡ್ತೀನಿ ಅಂತ. ಓಕೆನಾ. ಟಾರ್ಗೆಟ್ ಹಿಟ್ ಮಾಡೋದೆಲ್ಲಿ 820ಗೆ. ಓಕೆ. ಇದು 350 ಆಗಿರುತ್ತಾ, ಇಲ್ಲಿ ಬರೋವರೆಗೂ 400 ಆಗಿರುತ್ತೆ. ನೀವು ಅಕಸ್ಮಾತ್ 350ಗೆ ಬೈ ಮಾಡಿದ್ರು ನಿಮಗೆ ಆರಾಮಾಗಿ 50 ಪಾಯಿಂಟ್ ಕೈಗೆ ಸಿಗ್ತಿತ್ತು. ಇದು ಎಲ್ಲಿ? ಒಂದು ಲಾಟಲ್ಲಿ.
ಆರಾಮಾಗಿ ನಿಮಗೆ ಒಂದು 5K ಕೈಗೆ ಹತ್ತಿತ್ತು. ಓಕೆನಾ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಓಕೆ, ಇಲ್ಲಿ ಬಂತು. ಇಲ್ಲಿ ಬಂದ ತಕ್ಷಣ ಮತ್ತೆ ಒಂದು ಲಾಟನ್ನು ಆ್ಯಡ್ ಮಾಡಿದರೆ ಮತ್ತೆ ನಿಮಗೆ ಎಕ್ಸಾಕ್ಟ್ಲಿ ನೋಡಿ 650ಇಂದ ಒಂದೇ ರನ್ ರ್ಯಾಲಿ ಇಲ್ಲಿ 840 ನೀವು ಮಾಡಿದರೆ ಕೆಲಸನ. ಇಲ್ಲಿ ಎಷ್ಟಿದೆ ನಿಮಗೆ ಎಸ್ಸಲ್ಲು? ಓನ್ಲಿ 630 ಕೆಳಗಡೆ 20 ಪಾಯಿಂಟ್ ಬರ್ತಾಯಿತ್ತು ನಿಮಗೆ. ಓಕೆನಾ. ಸೊ 640ಗೆ ಲೆವೆಲಿಗೆ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಮಾರ್ಕೆಟು ಅಲ್ಲಿಂದಲೇ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಈ ರೀತಿ ಈ ರ್ಯಾಲಿಯಲ್ಲಿ ಮಾಡಿಬಿಟ್ಟೆ ಆಮೇಲೆ ಬಿಟ್ಬಿಟ್ಟಿದ್ರೆ ಮಾರ್ಕೆಟ್ ನೋಡಿ. ಅದಾದ ತಕ್ಷಣ ಏನಾಗಿದೆ? ವಾಲಟಿಲಿಟಿ ಇಲ್ಲೇ ಇದೆ ಒಂದು ರೇಂಜಲ್ಲಿ. ಎಲ್ಲಿ 860, ಓಕೆ 760 ಈ ಮಾರ್ಕೆಟ್ ಸಿಕ್ಕಾಕೊಂಡ್ಬಿಡ್ತು ಮಾರ್ಕೆಟಲ್ಲಿ. ಸೊ ಅದಕ್ಕೆ ಯಾವಾಗಲೂ ಹೇಳೋದು, ನಮ್ಮದೇನು ಟಾರ್ಗೆಟ್ ಮುಟ್ತೋ ಓಕೆನಾ, ಈ ಟ್ರಾವೆಲ್ ಮಾಡಿಬಿಟ್ರೆ ನಾನು ಹೇಳ್ತಾ ಇದ್ದೀನಲ್ಲ 750 ಎಂಟ್ರಿ ಆಯಿತು ಅಂದ್ಕೊಳ್ಳಿ, ನಾನು 850 ಬರೋವರೆಗೂ ನಾನು ಎಕ್ಸಿಟೇ ಮಾಡೋದಿಲ್ಲ ಅಂತ ನೀವು ಫಿಕ್ಸ್ ಆಗಿದ್ದರೆ ಓಕೆ, ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ. ಓಕೆ, ಇಲ್ಲಿ ನೋಡಿ, ಇದು ಇಲ್ಲಿ ಎಂಟ್ರಿ ತೊಗೊಂಡಿಲ್ಲ ಅಂದ್ಕೊಳ್ಳಿ, ಭಯ ಇದೆ, ಹೋಗ್ಲಪ್ಪ ಬಿಡು ನಾನು ಬೇಡ. ಓಕೆನಾ. ಆಫ್ಟರ್ 11 o'clock ಓಕೆನಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ 10 ಗಂಟೆ ಅಟ್ಲೀಸ್ಟ್ 1 hour ಆದರೂ ಕೊಡಿ, 11 ಗಂಟೆ ಓಕೆನಾ. ಈ ಟೈಮಲ್ಲೂ ನೀವು ಮಾಡ್ಬೋದು ಅಂತ ನೀವು ನೋಡ್ಕೋಬೋದು. ಇಲ್ಲಿದೆ 11 ಗಂಟೆಗೆ ಆಲ್ಮೋಸ್ಟ್ ಎಲ್ಲಿದೆ 760 ಹತ್ರ ಇದೆ. ಓಕೆನಾ. ಈ ಕ್ಯಾಂಡಲಲ್ಲೂ ನೀವು ಎಂಟ್ರಿ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಓಕೆ, ಈ ಕ್ಯಾಂಡಲ್ ಬೇಡ ಇದಂತೂ ಬ್ರೇಕೌಟ್ ಇದೆ, ಇಲ್ಲೇ ಎಕ್ಸಿಕ್ಯೂಟ್ ಆಗ್ತಿತ್ತು ಪ್ಲ್ಯಾನು, ಬೇಡ ನಾವು 11 ಗಂಟೆಗೆ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಓಕೆ, ಇಲ್ಲಿ ಬಂತಾ, ಇಲ್ಲಿ ಇತ್ತು 840 ಹತ್ರ. ಓಕೆ, ನಿಮ್ಮದು ಎಂಟ್ರಿ ಎಲ್ಲಿದೆ 760 ನೋಡಿ. ಇಲ್ಲಿಂದ 100 ಪಾಯಿಂಟ್ ಕೊಟ್ಟಿದ್ದೇನಾ, ಇನ್ನೂ 20 ಪಾಯಿಂಟ್ ಉಳಿದಿದೆ, ಪ್ಲಸ್ 20 ಪಾಯಿಂಟ್ ಇನ್ನೂ ಕೊಡ್ಬೋದು. ಅದನ್ನು ಹೇಳ್ತೀನಿ ಎಲ್ಲಿ ಕೊಟ್ಟಿದೆ ಮಾರ್ಕೆಟನ್ನು. ಸೊ ಇಲ್ಲಿ ಡಿಪ್ ಬಂತು. ಓಕೆ, ನೀವು ತೊಗೊಂಡ ತಕ್ಷಣ ಇಲ್ಲಿ ಒಂದು 400ಗೆ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಯಾಕಂದ್ರೆ ನಾನು ಇಲ್ಲಿ ಹೇಳಿದೆ, ನಾನು ಇಲ್ಲಿಂದ ಒಂದು ರ್ಯಾಲಿ ಬಂತು 400 ಅಂತ. ಓಕೆನಾ. ಅದೇ ಪ್ರೈಸನ್ನೇ ಇಟ್ಕೊಳ್ಳೋಣ. ಅದನ್ನು ಬಿಟ್ಟು ನಾನು 24Kನ ಬೈ ಮಾಡ್ತೀನಿ ಅನ್ನೋದು ಇದು ಟೋಟಲಿ ರಾಂಗ್. ಓಕೆನಾ. ಇದನ್ನು ಬೈ ಮಾಡೋಕ್ಕೆ ಹೋಗಬಾರ್ದು ನೀವು, ಮತ್ತು ಇಂದ ಮನಿನೇ ಬೈ ಮಾಡಬೇಕು. ಓಕೆ. ಸೊ ಇದು 400ಅನ್ನು ಬೈ ಮಾಡಿದ್ದೀರಿ ಅಂದ್ಕೊಳ್ಳಿ. 400 ಇಲ್ಲಿವರೆಗೂ ಬರೋವರೆಗೂ ಎಷ್ಟಾಗಿರುತ್ತೆ? ಒಂದು 350ನೋ ಇಲ್ಲ 370ನೋ ಆಗಿರುತ್ತೆ. ಓಕೆ, ಇಲ್ಲಿ ಬಂದಾಗ ಮತ್ತೆ ಒಂದು ಲಾಟ್ ನೀವು ಟ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ಅಂದರೆ ಆ್ಯಡ್ ಮಾಡೋದು. ಓಕೆ, ಇಲ್ಲಿ ಆ್ಯಡಿಂಗ್ ಸೆಕ್ಷನ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಒಂದು ಲಾಟು ಬೈ ಆಗಿರುತ್ತೆ, ಇಲ್ಲಿ ಒಂದು ಲಾಟು ಆ್ಯಡ್ ಆಗಿರುತ್ತೆ. ಸೊ ಅದು ಇಲ್ಲಿ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಸಸ್ಟೈನ್ ಆಯಿತು ಏನಾದರೂ ಆಗಲಿ ನೀವು ತಲೆನೇ ಕೆಡಿಸ್ಕೊಬೇಡ್ರಿ. ಇಲ್ಲಿ ಆಲ್ರೆಡಿ ನಿಮಗೆ ಒಂದು 30 ಪಾಯಿಂಟ್ ಎಸ್ಸಲ್ ಇದೆ. ಓಕೆನಾ. 760 ಎಂಟ್ರಿ ಇದೆ ಮತ್ತು ಓಕೆ 730 ಹತ್ರ ಎಸ್ಸಲ್ ಇದೆ. ಓಕೆ, ಇಲ್ಲಿ ಹೇಳ್ತಾ ಇದ್ದೀನಿ ನಾನು ಸೆಕೆಂಡ್ 2 ಲಾಟಲ್ಲಿ ಎಂಟ್ರಿ ತೊಗೊಂಡಾಗ. ಸೊ ಅದಾದ ತಕ್ಷಣ ನೋಡ್ಬೋದು ಇಲ್ಲಿ ಮತ್ತೆಲ್ಲಿದೆ ಮಾರ್ಕೆಟು 860 ಹತ್ರ ಇದೆ. ಸೊ 760ಇಂದ 860 ಬಂತು ಅಂದ್ಕೊಳ್ಳಿ, ನಿಮಗೇನಾಗಿರುತ್ತೆ ಇಲ್ಲಿ ಮತ್ತೆ 30 ರೂಪಾಯಿ ಜಾಸ್ತಿನೇ ಕೊಟ್ಟಿರುತ್ತೆ. ಇಲ್ಲಿ 400 ಬೈ ಮಾಡಿರ್ತೀರ, ಇಲ್ಲಿ 760ಗೆ ಬೈ ಮಾಡಿರ್ತೀರ. ಓಕೆ, ಇಲ್ಲಿ ಬಂದಾಗ 370ನೇ ಆಗಿರುತ್ತೆ ಅಂದ್ಕೊಳ್ಳಿ. ಓಕೆನಾ. 350ನೂ ಬೇಡ, ಇದು ಬೇಡ, ಇಲ್ಲಿ 370ನೇ ಇಟ್ಕೊಳೋಣ. ನೋಡಿ 370 ಆದ್ರೂ ಬೇಕಾದ್ರೆ ನೀವು ನೀವು ಬೇಕಾದ್ರೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಈ ಕ್ಯಾಂಡಲ್ ಬಂದಾಗ ನಾನು ಎಂಟ್ರಿ ಮಾಡಿದ್ದೆ, ಈ ಟೈಮಲ್ಲಿ ಬಂದಾಗ ಎಂಟ್ರಿ ಮಾಡಿದ್ದೆ, ಈ ಟೈಮಲ್ಲಿ ಬಂದಾಗ ಲಾಟ್ ಆ್ಯಡ್ ಮಾಡಿದ್ದೆ ಅಂದ್ಕೊಳ್ಳಿ. ಓಕೆನಾ. ಈ ಟೈಮಲ್ಲಿ ಬೇಕಾದ್ರೆ ನೀವು ಕ್ಯಾಂಡಲ್ ಪ್ರೈಸಲ್ಲಿ ಇಂದ ಮನಿ ಓಕೆನಾ, ಇಂದ ಮನಿಯಲ್ಲೇ ನೀವು ಯಾವುದೋ ಒಂದು ಪ್ರೈಸ್ ಹಾಕ್ಕೊಂಡು ನೋಡಿಕೊಂಡು ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಅನಲೈಸಸ್ ಮಾಡಿ. ನಾನು ಇಲ್ಲಿ ತೊಗೊಂಡಿದ್ರೆ ಇಲ್ಲಿ ಬರೋವರೆಗೂ ಈ ಕ್ಯಾಂಡಲ್ ಮತ್ತು ಇದು ಟೈಮ್ ಏನಿದೆ 2 ಗಂಟೆ ಇದೆ. ಓಕೆ, 2 ಗಂಟೆ ಟೈಮಲ್ಲಿ ಏನು ಪ್ರೈಸ್ ಆಗಿದೆ? ಓಕೆನಾ, 430 ಆಗಿದೆ. ಓಕೆ, 370ಇಂದ 430 ಆರಾಮಾಗಿ ನಿಮಗೆ ಮತ್ತೆ 70 ಪಾಯಿಂಟು 60 ಪಾಯಿಂಟ್ ಕೈಯಲ್ಲಿ ಆರಾಮಾಗಿ ಸಿಕ್ಕಿರುತ್ತೆ. ಸೊ ಮಿನಿಮಮ್ ಆದರೂ ನಾನು ಹೇಳ್ತಾ ಇದ್ದೀನಲ್ಲ, ಅದಕ್ಕೆ 50 ಪಾಯಿಂಟು ಅಟ್ಲೀಸ್ಟ್ ನಿಮಗೆ ಧೈರ್ಯ ಆಗಲಿಲ್ಲ, ನೀವು ಎಸ್ಸಲ್ಲೇ ಇಟ್ಟಿರ್ತೀರ 25 ಪಾಯಿಂಟ್, ಅಟ್ಲೀಸ್ಟ್ 25 ಪಾಯಿಂಟ್ ತೊಗೊಳೋದು ಟ್ರೈ ಮಾಡಿ. ಅದನ್ನೇನು ಮಾಡಿ 30 ಪಾಯಿಂಟ್ ತೊಗೊಳಕ್ಕೆ ಟ್ರೈ ಮಾಡಿ. ಬರ್ತಾ ಹೇಳ್ತಾ ಇದ್ದೀನಿ, ಇದನ್ನು ಜಾಸ್ತಿ ಏನು ಮಾಡಿರಿ ಮತ್ತೆ 35 ಮಾಡಿ, 40 ಮಾಡಿ. ಓಕೆ, ಹೀಗೆ ಇನ್ಕ್ರೀಸ್ ಮಾಡ್ತಾ ಅಟ್ಲೀಸ್ಟ್ 70ವರೆಗೂ ರೀಚ್ ಆಗೋವರೆಗೂ ನೀವು ಟ್ರೈ ಮಾಡೋದನ್ನು ಬಿಡೋಕ್ಕೆ ಹೋಗಬೇಡಿ. ಓಕೆ, ವಿಡಿಯೋ ಜಾಸ್ತಿ ಆಗ್ತಾಯಿದೆ, ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.